ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 42ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 42. ವ್ರತಂ ಸ ಆಸ್ಥಿತೋ ಮೌನಮಾತ್ಮೈಕ ಶರಣೋ ಮುನಿಃ ನಿಸ್ಸಂಗೋ ವ್ಯಚರತ್ ಕ್ಷೋಣಿ ಮನಗ್ನಿರನಿಕೇತನಃ. ಅನುವಾದ: ಕರ್ದಮ ಮುನಿಯು ದೇವೋತ್ತಮ ಪರಮಪುರುಷನ ಚಿಂತನಕ್ಕಾಗಿ ಮತ್ತು ಅವನನ್ನು ಅನನ್ಯ ಭಾವದಿಂದ ಆಶ್ರಯಿಸುವುದಕ್ಕಾಗಿ ಮೌನ ವ್ರತವನ್ನು ಕೈಗೊಂಡನು. ಯಾರ ಒಡನಾಟವೂ ಇಲ್ಲದೆ, ಅಗ್ನಿಯ ಮತ್ತು ಮನೆಯ ಯಾವ ಸಂಬಂಧವೂ ಇಲ್ಲದೆ ಓರ್ವ ಸನ್ಯಾಸಿಯಂತೆ ಭೂಮಿಯನ್ನೆಲ್ಲ ಸಂಚರಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮೈತ್ರೇಯರು ಹೇಳ್ತಾರೆ, ಮಾನವ ಸಮಾಜದ ಪ್ರಜಾಪತಿಯಾದಂತಹ ಕರ್ದಮ ಮುನಿಗಳು ಮಗನಾದಂತಹ ಕಪಿಲನ ಮಾತುಗಳನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ ನಂತರ ಅವನಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಒಳ್ಳೆ ಪ್ರಶಾಂತವಾದ ಮನಸ್ಸಿನಿಂದ ಆ ಕೂಡಲೇ ಕಾಡಿಗೆ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಕರ್ದಮ ಮುನಿಗಳು ಭಗವಂತನ ಚಿಂತನೆಗೋಸ್ಕರ ಮತ್ತೆ ಅವನನ್ನ ಅನನ್ಯ ಭಾವದಿಂದ ಆಶ್ರಯಿಸೋದಕ್ಕೋಸ್ಕರ ಮೌನ ವ್ರತವನ್ನ ಕೈಗೊಳ್ತಾರೆ. ಅಂದ್ರೆ ಬೇರೆ ಕಡೆ ತಮ್ಮ ಮನಸ್ಸು ಹೋಗಬಾರದು ಅನ್ನೋದಕ್ಕೆ ಅವರು ಮೌನ ವ್ರತವನ್ನ ತಗೊಳ್ತಾರೆ. ಈ ಮಾತು ಅನ್ನೋದಿದೆಯಲ್ಲ, ಅದು ನಮ್ಮನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಡತ್ತೆ ಅಲ್ವಾ? ಬೇಡದೇ ಇರೋದೆಲ್ಲ ಮಾತಾಡ್ತೀವಿ, ಏನೇನೋ ಮಾಡ್ತೀವಿ, ಮತ್ತೆ ಮಾತಾಡೋದ್ರಿಂದ ಚಿಂತನೆಗಳು ಜಾಸ್ತಿ ಆ ಕಡೆಗೆ ಹೋಗುತ್ತೆ. ಏನ್ ಕೇಳಿರ್ತೀವಿ, ಏನ್ ಮಾತಾಡಿರ್ತೀವೋ ಅದ್ರ ಕಡೆ ಚಿಂತನೆ ಮಾಡುತ್ತೆ. ಆ ಮನಸ್ಸಿನಲ್ಲೂ ಕೂಡ ಆ ಚಿಂತನೆ ಮಾಡೋದಕ್ಕೋಸ್ಕರ ಭಗವಂತನೇ ಇರಬೇಕು ಅವರ ಚಿಂತನೆಯಲ್ಲಿ, ಅವರ ಮನಸ್ಸಲ್ಲಿ. ಅದಕ್ಕೋಸ್ಕರ ಅವರು ಮೌನ ವ್ರತವನ್ನ ತಗೊಳ್ತಾರೆ. ಯಾರ ಜೊತೆನೂ ಅವರು ಒಡನಾಟವನ್ನ ಇಟ್ಕೊಳ್ಳೋದಿಲ್ಲ. ಅಗ್ನಿ ಮತ್ತೆ ಮನೆಯ ಅಂತಂದ್ರೇನು? ಇಲ್ಲಿ ಮನೆ ಬಗ್ಗೆನೂ ಅವ್ರು ಯೋಚನೆ ಮಾಡಿಲ್ಲ, ಮತ್ತೆ ಅಡ್ಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ಕೊಂಡು ಆ ರೀತಿನೂ ಇರ್ಲಿಲ್ಲ. ಅಗ್ನಿನೂ ಬಿಟ್ಬಿಟ್ಟಿದ್ರು, ಮನೆಯ ಒಂದು ವಿಚಾರಗಳು ಯಾವ ಸಂಬಂಧನೂ ಇಲ್ಲದೆ ಒಬ್ಬ ಸನ್ಯಾಸಿ ಹೇಗೆ ಇರ್ತಾನೋ ಆ ರೀತಿ ಅವರು ಭೂಮಿಯನ್ನೆಲ್ಲ ಸಂಚಾರ ಮಾಡ್ಕೊಂಡಿದ್ರು ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಗುರುಗಳು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಅನಗ್ನಿರ್ ಅನಿಕೇತನಃ ಅನ್ನುವಂಥ ಶಬ್ದಗಳು ಬಹು ಮುಖ್ಯವಾಗಿವೆ. ಒಬ್ಬ ಸನ್ಯಾಸಿಯು ಅಗ್ನಿಯಿಂದ ಮತ್ತು ವಾಸಸ್ಥಾನಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಒಬ್ಬ ಗೃಹಸ್ಥನಿಗೆ ಹೋಮ ಮಾಡುವುದಕ್ಕೆ ಅಥವಾ ಅಡಿಗೆ ಮಾಡುವುದಕ್ಕೆ ಅಗ್ನಿಯೊಡನೆ ಒಂದು ಸಂಬಂಧವಿರುತ್ತದೆ. ಆದರೆ ಸನ್ಯಾಸಿಯು ಈ ಎರಡೂ ಹೊಣೆಗಾರಿಕೆಗಳಿಂದ ಮುಕ್ತನಾಗಿರುತ್ತಾನೆ. ಅವನು ಸದಾ ಕಾಲವು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವುದರಿಂದ ಅವನಿಗೆ ಅಡಿಗೆ ಮಾಡುವುದು ಅಥವಾ ಹೋಮ ಮಾಡುವುದು ಇರುವುದಿಲ್ಲ. ಆದುದರಿಂದ ಅವನು ಧರ್ಮ ಕಾರ್ಯಾಚರಣೆಗಳನ್ನೆಲ್ಲ ಮೊದಲೇ ಮಾಡಿ ಮುಗಿಸಿರುತ್ತಾನೆ. ಅನಿಕೇತನಃ ಅಂದರೆ ಬಿಡಾರವಿಲ್ಲದವನು ಎಂದರ್ಥ. ಅವನಿಗೆ ತನ್ನದೇ ಆದ ಮನೆ ಇರಕೂಡದು, ಆದರೆ ತನ್ನ ಆಹಾರಕ್ಕಾಗಿ ಮತ್ತು ವಸತಿಗಾಗಿ ಪರಮ ಪ್ರಭುವಿನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರಬೇಕು. ಅವನು ಸಂಚಾರವನ್ನು ಮಾಡುತ್ತಿರಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅನಗ್ನಿರ್ ಅನಿಕೇತನಃ ಅನ್ನುವಂಥ ಶಬ್ದಗಳನ್ನ ಇಲ್ಲಿ ಉಪಯೋಗ ಮಾಡಿದಾರಲ್ಲ, ಅದು ತುಂಬಾ ಮುಖ್ಯವಾಗಿರುವಂಥದ್ದು. ಒಬ್ಬ ಸನ್ಯಾಸಿ ಅಗ್ನಿಯಿಂದನೂ ದೂರ ಇರಬೇಕು, ಮತ್ತೆ ವಾಸಸ್ಥಾನ ಅಂದ್ರೆ ಒಂದೇ ಕಡೆ ಎಲ್ಲಾದ್ರೂ ಅವನಿದ್ರೆ ಆ ಜಾಗದ ಮೇಲೂ ಕೂಡ ಅವನಿಗೆ ಮೋಹ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಅವ್ರು ಒಂದ್ ಕಡೆ ಎಲ್ಲೂ ಇರಬಾರ್ದು ಅಂತ ರೂಲ್ಸ್ ಇದೆ. ಒಬ್ಬ ಗೃಹಸ್ಥನಿಗೆ ಏನು ಅಂತಂದ್ರೆ ಅವನು ಹೋಮ ಮಾಡ್ಬೇಕು ಮತ್ತು ಅಡಿಗೆ ಕೂಡ ಮಾಡ್ಕೋಬೇಕು. ಅವನು ಬೇರೆಯವ್ರ ಹತ್ರ ಹೋಗಿ ಬೇಡಬಾರ್ದು. ಅವನ ಅಡಿಗೆ ಅವನೇ ಮಾಡ್ಕೋಬೇಕು, ಮತ್ತೆ ಪ್ರತಿನಿತ್ಯ ತನ್ನ ಕರ್ತವ್ಯ ಅಂತಂದ್ಬಿಟ್ಟು ಹೋಮ ಎಲ್ಲ ಮಾಡ್ಬೇಕಾಗುತ್ತಲ್ಲ. ಸೊ ಅದಕ್ಕೆ ಅಗ್ನಿಯ ಜೊತೆ ಅವನಿಗೆ ಸಂಬಂಧ ಇರುತ್ತೆ. ಆದ್ರೆ ಸನ್ಯಾಸಿ ಹಾಗಲ್ಲ. ಈ ಎರಡು ಅಂದ್ರೆ ಅವನು ಹೋಮಾನೂ ಮಾಡ್ಬೇಕಾಗಿಲ್ಲ, ಅಡಿಗೆನೂ ಮಾಡಬೇಕಾಗಿಲ್ಲ. ಅದ್ ಎರಡೂ ಹೊಣೆಗಾರಿಕೆಯಿಂದ ಅವನು ಮುಕ್ತನಾಗಿರ್ತಾನೆ. ಅವನಿಗೆ ಏನ್ ಕೆಲಸ ಅಂತಂದ್ರೆ ಸದಾ ಅವನು ಭಗವಂತನ ನೆನಪಿನಲ್ಲೇ ಇರಬೇಕು. ಅಡಿಗೆ ಮಾಡೋದು, ಹೋಮ ಮಾಡೋದು ಇದೆಲ್ಲ ಇರೋದಿಲ್ಲ. ಇವನು ಈ ರೀತಿಯ ಧರ್ಮಾಚರಣೆಗಳನ್ನೆಲ್ಲ ಅವನು ಗೃಹಸ್ಥಾಶ್ರಮದಲ್ಲಿ ಇದ್ರೆ ಆಗ್ಲೇ ಇದನ್ನೆಲ್ಲ ಮಾಡಿ ಮುಗಿಸಿರ್ತಾನೆ. ಆಮೇಲೆ ವಾನಪ್ರಸ್ಥಕ್ಕೆ ಬಂದಾಗ ಕೆಲವೊಂದು ಮಾಡಿರ್ತಾನೆ. ಈಗ ಸನ್ಯಾಸಾಶ್ರಮಕ್ಕೆ ಬಂದ್ಮೇಲೆ ಅವನು ಇದೆಲ್ಲ ಯಾವುದೂ ಮಾಡ್ಬೇಕಾಗಿರೋದಿಲ್ಲ. ಅನಿಕೇತನಃ ಅಂದ್ರೆ ಅರ್ಥ ಏನು ಅಂದ್ರೆ ಬಿಡಾರ ಇಲ್ದೇ ಇರೋನು ಅಂದ್ರೆ ಅರ್ಥ ಏನು? ಮನೆ ಮಠ ಇಲ್ದೇ ಇರೋನು ಅಂತ. ಅವನಿಗೆ ತಂದೆ ಆದಂತ ಒಂದು ಮನೆ ಅನ್ನೋದು ಇರಬಾರ್ದು. ಸನ್ಯಾಸಿ ಅಂತಂದ್ರೆ ಎಲ್ಲಾ ಬಿಟ್ಟಿರ್ಬೇಕು, ಬರೀ ಅವನು ಭಗವಂತನ ಮೇಲೆ ಆಶ್ರಯ ಪಟ್ಟಿರ್ಬೇಕು. ಆಹಾರ ಮತ್ತೆ ವಸತಿ ಎರಡಕ್ಕೂ ಕೂಡ ಭಗವಂತನ ಮೇಲೆ ಡಿಪೆಂಡ್ ಆಗಿರ್ಬೇಕು. ಇವತ್ತು ಅವನು ಕೊಟ್ನ ತಿಂತಾರೆ, ಎಲ್ಲಿಂದನೋ ಅವನಿಗೆ
ಆ ಭಗವಂತ ಆ ಒಂದು ಆಹಾರವನ್ನ ಅವನಿಗೆ ಕೊಡ್ತಾನೆ. ಅದೇನಾದ್ರೂ ಕೊಟ್ಟಿರ್ಲಿ, ಅದನ್ನೇ ಅವನು ಭಗವಂತ ನನಗೆ ಕೊಟ್ಟಿರೋದು ಅಂತ ತಿಳ್ಕೊಂಡು ತಿನ್ಬೇಕು. ಈಗ ರಾತ್ರಿ ಆಯ್ತಾ, ಎಲ್ಲೋ ಒಂದ್ ಕಡೆ ಮಲಗೋದಕ್ಕೆ ಆಶ್ರಯ ಸಿಗತ್ತೆ, ಅಲ್ಲಿ ಮಲಗಬೇಕು. ಅವನಿಗೆ ಅಂತ ಒಂದೇನು ಮಾಡ್ಕೊಳ್ಳೋ ಹಾಗಿಲ್ಲ ಇಲ್ಲ ಅನ್ನೋದು ಮಾಡ್ಕೊಳ್ಳೋ ಹಾಗಿಲ್ಲ ಅನ್ನೋದು ಇದರ ಅರ್ಥ. ಮೌನ ಮೌನ ಎಂದರೆ ನಿಶ್ಶಬ್ದತೆ. ವ್ಯಕ್ತಿಯು ಮೌನವಾಗಿಲ್ಲದಿದ್ದರೆ ಭಗವಂತನ ಲೀಲೆಗಳ ಮತ್ತು ಕಾರ್ಯಗಳ ವಿಷಯವಾಗಿ ಸಂಪೂರ್ಣವಾಗಿ ಚಿಂತನೆ ಮಾಡಲಾರನು. ಅವನು ತಿಳಿಗೇಡಿಯಾಗಿರುವುದರಿಂದ ಅಥವಾ ಸರಿಯಾಗಿ ಮಾತನಾಡಲಾದುದರಿಂದ ಮೌನವ್ರತವನ್ನು ಸ್ವೀಕರಿಸುವನೆಂದಲ್ಲ. ನಿಜವಾಗಿ ಹೇಳುವುದಾದರೆ ಜನರು ತನಗೆ ಗಲಿಬಿಲಿಯನ್ನು ಉಂಟು ಮಾಡಬಾರದೆಂಬುದಕ್ಕಾಗಿ ಮೌನವ್ರತವನ್ನು ಕೈಗೊಳ್ಳುವನು. ನೋಡಿ ಏನ್ ಹೇಳ್ತಾ ಇದ್ದಾರೆ, ಮೌನ ಅಂದ್ರೇನು? ನಿಶ್ಶಬ್ದವಾಗಿರುವಂಥದ್ದು. ವ್ಯಕ್ತಿ ಒಬ್ಬ ಮೌನವಾಗಿಲ್ಲ ಅಂತಂದ್ರೆ ಭಗವಂತನ ಲೀಲೆಗಳಾಗಿರಬಹುದು, ಅವನು ಏನೇನು ಕಾರ್ಯಗಳನ್ನ ಮಾಡಿದನೋ ಅದ್ರ ಬಗ್ಗೆ ನಾವೇನಾದ್ರೂ ಯೋಚನೆ ಮಾಡೋಕ್ಕಾಗತ್ತಾ? ಈಗ ನನ್ನ ಮನಸ್ಸು ಶಾಂತವಾಗಿದ್ರೆ ನಾನು ಭಗವಂತನ ಚಿಂತನೆ ಮಾಡಬಹುದು, ಅವನ ಲೀಲೆಗಳನ್ನ ಸ್ಮರಿಸ್ಕೊಳ್ಬಹುದು. ನಾನು ಯಾವಾಗ್ಲೂ ಬೇರೆಯವ್ರ ಜೊತೆ ಏನೋ ಒಂದು ಮಾತಾಡ್ಕೊಂಡಿದ್ದಾಗ ಅಥವಾ ನಾನೇ ಒಂದ್ ಕಡೆ ಕೂತ್ಕೊಂಡಿದ್ದಾಗ್ಲೂ ನನ್ನ ಮನ್ಸು ಬರೀ ಬೇರೆ ವಿಚಾರಗಳನ್ನ ಮಾತಾಡ್ತಾ ಇದ್ರೆ ನಾನು ಭಗವಂತನ ಬಗ್ಗೆ ಮಾತಾಡೋದಕ್ಕೆ ಎಲ್ಲಾಗತ್ತೆ, ಅವನ ಬಗ್ಗೆ ನೆನೆಸ್ಕೊಳ್ಳೋದಕ್ಕೆ ಎಲ್ಲಾಗತ್ತೆ. ಅದಕ್ಕೆ ಮೌನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆದ್ರೆ ಮೌನವಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ನು ತಿಲ್ಗೇಡಿ ಅಥವಾ ಅವನಿಗೆ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ಅವ್ನು ಮೌನ ವ್ರತವನ್ನ ತಗೊಂಡಿದ್ದಾನೆ, ಆ ರೀತಿ ಅಲ್ಲ. ಜನರು ನನಗೇನು ಡಿಸ್ಟರ್ಬ್ ಮಾಡಬಾರ್ದು, ನನಗೆ ನನ್ನ ಮನಸ್ಸನ್ನ ಕದಡಬಾರದು ಅನ್ನೋ ಒಂದು ಕಾರಣಕ್ಕೆ ಮೌನ ವ್ರತವನ್ನ ತಗೊಳ್ತಾರ ಅವರು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ತಿಳಿಗೇಡಿಯು ಮಾತನಾಡದಿರುವವರೆಗೆ ಬಹು ಬುದ್ಧಿವಂತನಾಗಿ ಕಾಣಿಸುವನೆಂದು ಚಾಣಕ್ಯ ಪಂಡಿತನು ಹೇಳಿದ್ದಾನೆ. ಮಾತು ಒಬ್ಬ ವ್ಯಕ್ತಿಯ ಪರೀಕ್ಷೆಯಾಗಿರುತ್ತದೆ. ಓರ್ವ ಮೌನಿ ನಿರಾಕಾರವಾದಿ ಸ್ವಾಮಿಯ ಕಪಟದ ಮೌನವು ಅವನು ಹೇಳುವಂತಹದೇನೂ ಇಲ್ಲವೆಂಬುದನ್ನು ಸೂಚಿಸುತ್ತದೆ. ಅವನು ಕೇವಲ ಬೇಡಲು ಬಯಸುವುದನ್ನು ಸೂಚಿಸುತ್ತದೆ. ಅಂದ್ರೆ ಇಲ್ಲಿ ಚಾಣಕ್ಯ ಪಂಡಿತ ಏನ್ ಹೇಳಿದಾನೆ ಅಂತಂದ್ರೆ, ಒಬ್ಬ ತಿಳಿಗೇಡಿ ಇರ್ತಾನಲ್ಲ, ಅವನ್ ಮಾತಾಡದೆ ಇರೋವರೆಗೂ ಎಷ್ಟು ಬುದ್ಧಿವಂತ ಅಪ್ಪ, ಅವನು ಎಷ್ಟು ಚೆನ್ನಾಗಿ ಕೂತಿದ್ದಾನೆ, ಅಥವಾ ಅವ್ರು ಎಷ್ಟು ದೊಡ್ಡ ಪಂಡಿತರ ತರ ಕಾಣಿಸ್ತಾ ಇರ್ತಾರೆ, ಆ ರೀತಿ ಕಾಣಿಸ್ತಾರೆ. ಯಾವಾಗ ಅವ್ರು ಮಾತಾಡಕ್ ಶುರು ಮಾಡ್ತಾರೋ ಒಬ್ಬ ತಿಳಿಗೇಡಿ, ಅವನು ಏನು ಅಥವಾ ಅವನ ಒಂದು ಸ್ವಭಾವ ಏನು, ಅವನು ಯಾವ ರೀತಿ ಇರ್ತಾನೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ತಿಳಿಗೇಡಿ ಮಾತಾಡದೆ ಇರೋವರೆಗೂ ಅವ್ನು ಬುದ್ಧಿವಂತನಾಗಿ ಕಾಣಿಸ್ತಾನೆ, ಆಮೇಲೆ ಅವನು ಏನು ಅನ್ನೋದು ಗೊತ್ತಾಗೋದು. ಸೊ ಮಾತು ಅನ್ನೋದು ಒಬ್ಬ ವ್ಯಕ್ತಿಯ ಪರೀಕ್ಷೆ. ಅವ್ರು ಹೇಗೆ ಮಾತಾಡ್ತಾರೋ ಅವ್ರು ಇರೋ ರೀತಿ ನಮಗ್ ಗೊತ್ತಾಗ್ಬಿಡುತ್ತೆ, ಅವ್ರ ಮಾತಿಂದಾನೆ ಅವನು ಯಾವ ರೀತಿ ಇದ್ದಾನೆ ಅಂತನ್ಬಿಟ್ಟು. ಈಗ ಒಬ್ಬ ಮೌನವಾಗಿರುವಂತಹ ನಿರಾಕಾರವಾದಿ ಸ್ವಾಮಿ ಹೇಗಿರ್ತಾನೆ, ಅವನ ಒಂದು ಮೌನ ಕಪಟ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಯಾಕಂದ್ರೆ ಅವನ್ಗೆ ಹೇಳುವಂಥದ್ದು ಏನೂ ಇಲ್ಲ, ಬರೀ ಅವನು ಬೇಡೋದಕ್ ಮಾತ್ರ ಆ ಮೌನವನ್ನ ಇಟ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅಂತ ಇಲ್ಲಿ ಅವರನ್ನ ಹೇಳ್ತಾ ಇದ್ದಾರೆ. ಕರ್ದಮ ಮುನಿಯು ಕೈಗೊಂಡ ಮೌನವು ಅಂತಹುದಲ್ಲ. ಅವನು ವಿಚಾರಹೀನವಾದ ಮಾತಿನಿಂದ ಬಿಡುಗಡೆ ಪಡೆಯುವುದಕ್ಕಾಗಿ ಮೌನವುಳ್ಳವನಾದನು. ವ್ಯಕ್ತಿಯು ಗಂಭೀರವಾಗಿದ್ದು ವಿಚಾರಹೀನವಾದ ಮಾತನ್ನಾಡದಿದ್ದರೆ ಮುನಿ ಎಂದು ಕರೆಸಿಕೊಳ್ಳುವನು. ಅಂದ್ರೆ ಇಲ್ಲಿ ಕರ್ದಮ ಮುನಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಅವರು ತಗೊಂಡಂತಹ ಮೌನ ವ್ರತ ಆ ರೀತಿಯದ್ದಲ್ಲ. ಅವ್ರು ಏನು ಅಂತಂದ್ರೆ ಈ ಬೇಡದೇ ಇರುವಂತ ವಿಚಾರಹೀನ ಮಾತುಗಳಿಂದ ಅವರು ದೂರ ಇರ್ಬೇಕು ನಾನು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೌನವಾಗಿ ಇರ್ತಾರ ಅವರು. ವ್ಯಕ್ತಿ ಗಂಭೀರವಾಗಿದ್ದು ಅವನು ವಿಚಾರಹೀನವಾದ ಮಾತನ್ನ ಆಡದೇ ಇದ್ರೆ, ಈಗ ಮೌನ ವ್ರತನೇ ತಗೋಬೇಕು ಅಂತೇನಿಲ್ಲ, ಎಲ್ಲಿ ಬೇಕೋ ಎಷ್ಟು ಬೇಕೋ ಅದು ಏನಾದ್ರೂ ಉಪಯೋಗ ಆಗ್ಬೇಕಲ್ಲಿ ಅಂಥದ್ದನ್ನ ಮಾತ್ರ ಮಾತಾಡ್ತಾರೆ ನೋಡಿ, ಅದು ತುಂಬಾ ಒಳ್ಳೆಯದು. ಸುಮ್ಮನೆ ಕೆಲ್ಸಕ್ಕೆ ಬರದೇ ಇರೋದೆಲ್ಲ ಮಾತಾಡ್ತಾ ಇರೋದು ಅದು ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯಕ್ತಿ ಒಬ್ಬ ಗಂಭೀರವಾಗಿದ್ದು ವಿಚಾರಹೀನವಾದ ಮಾತುಗಳನ್ನ ಆಡದೇ ಇದ್ರೆ ಅವನು ಮುನಿ ಅಂತ ಕರೆಸ್ಕೊಳ್ತಾನೆ. ಈಗ ಮುನಿ ಅಂತ ಹೇಳ್ತಾರಲ್ಲ, ಅವ್ರು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಯಾವುದ್ರ ಬಗ್ಗೆನೂ ಮಾತಾಡೋದಿಲ್ಲ. ಅವ್ರಿಗೇನಾದ್ರೂ ಅಲ್ಲಿ ಮ್ಯಾಟ್ರ್ ಇದ್ದೆ ಅಷ್ಟು ಮಾತ್ರ ಮಾತಾಡ್ತಾರೆ, ಅದರಿಂದ ಉಪಯೋಗ ಆದ್ರೆ ಮಾತಾಡ್ತಾರೆ, ಇಲ್ಲ ಅಂತಂದ್ರೆ ಅವರು ವಿಚಾರಹೀನವಾದ ಮಾತುಗಳನ್ನ ಆಡೋದೇ ಇಲ್ಲ, ಅಂಥವ್ರನ್ನ ಮುನಿ ಅಂತ ಹೇಳೋದು. ಅಂಬರೀಷ ಮಹಾರಾಜನೇ ತುಂಬಾ ಒಳ್ಳೆಯ ಉದಾಹರಣೆಯಾಗಿದ್ದಾನೆ. ಅವನು ಮಾತನಾಡಿದಾಗಲೆಲ್ಲ ಭಗವಂತನ ಲೀಲೆಗಳನ್ನು ಕುರಿತಾಗಿಯೇ ಮಾತನಾಡಿದನು. ಮೌನ ಎಂದರೆ ವಿಚಾರಹೀನವಾದ ಮಾತಿನಿಂದ ದೂರವಾಗುವುದು ಮತ್ತು ಭಗವಂತನ ಲೀಲೆಗಳನ್ನು ಕುರಿತಾಗಿ ಮಾತಿನಲ್ಲಿ ನಿರತನಾಗುವುದು.
ಹಾಗೆ ಒಬ್ಬನು ತನ್ನ ಬದುಕನ್ನು ದೋಷರಹಿತಗೊಳಿಸುವುದಕ್ಕಾಗಿ ಭಗವಂತನ ವಿಷಯಕವಾದ ಕೀರ್ತನವನ್ನು ಮತ್ತು ಶ್ರವಣವನ್ನು ಮಾಡಬಹುದು. ನೋಡಿ ಇಲ್ಲೇನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ಎಕ್ಸಾಂಪಲ್ ಯಾರು ಅಂತಂದ್ರೆ ಅಂಬರೀಷ ಮಹಾರಾಜ ಅಂತ. ಅವನೇ ಒಂದು ಒಳ್ಳೆ ಉದಾಹರಣೆ. ಯಾಕೆಂದ್ರೆ ಅವನು ಮಾತಾಡೋದು ಬರೀ ಭಗವಂತನ ಬಗ್ಗೆನೆ. ಇಲ್ಲ ಅಂತಂದ್ರೆ ಅವನು ಬಾಯೇ ತೆಗಿಯೋದಿಲ್ಲ. ಆ ರೀತಿ ಮೌನವಾಗಿರ್ತಾನೆ. ಮಾತಾಡ್ದಾಗ್ಲೆಲ್ಲ ಬರೀ ಭಗವಂತನ ಬಗ್ಗೆನೆ, ಅವನ ಲೀಲೆಗಳ ಬಗ್ಗೆನೆ ಮಾತಾಡ್ತಾ ಇರ್ತಾನೆ. ಮೌನ ಅಂತಂದ್ರೆ ಏನು? ವಿಚಾರಹೀನವಾದ ಮಾತಿನಿಂದ ದೂರ ಆಗೋದು. ಈಗ ನಾವೆಲ್ಲರೂ ಕೂಡ ಮೌನವನ್ನ ಧರಿಸ್ಬೋದು. ಹೇಗೆ? ಭಗವಂತನ ವಿಷಯ ಬಂದಾಗ ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ನಾವು ಸುಮ್ನೆ ಇರ್ಬೇಕು. ಯಾಕಂದ್ರೆ ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಏನಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಮಾತಾಡ್ಬೇಕು. ಇಲ್ಲ ಅಂದ್ರೆ ಅನ್ನೆಸೆಸರಿ ಆಗಿ ನಾವು ಈ ಒಂದು ಭೌತಿಕ ವಿಷಯಗಳನ್ನ ಇವ್ರ ಬಗ್ಗೆ ಮಾತಾಡೋದು, ಅವ್ರು ಹೀಗೆ ಅವ್ರು ಹಾಗೆ, ಇದೆಲ್ಲ ಬೇಕಾಗಿರುವಂಥದ್ದಲ್ವೇ ಅಲ್ಲ. ಭಗವಂತನ ವಿಷಯದಲ್ಲಿ ಏನಾದ್ರೂ ಇದ್ರೆ ಅದನ್ನ ಮಾತಾಡೋದು, ಭಗವಂತನ ಲೀಲೆಗಳು ಅದ್ರ ಬಗ್ಗೆ ಮಾತಾಡೋದು, ಇದ್ರಲ್ಲಿ ಮಾತ್ರ ನಾವು ಮಾತನ್ನ ಉಪಯೋಗಿಸ್ಕೋಬೇಕು. ಈ ರೀತಿ ನಮ್ಮ ದೋಷದಿಂದ ತುಂಬಿರುವಂತಹ ಈ ಒಂದು ಜೀವನವನ್ನ, ಈ ಬದುಕನ್ನ ಯಾರು ದೋಷರಹಿತರನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೋ ಅಂಥವ್ರು ಭಗವಂತನ ವಿಷಯಗಳನ್ನ, ಅವನ ಕೀರ್ತನೆಗಳು, ಭಜನೆಗಳು, ಇದಕ್ಕೆ ಮಾತ್ರ ಅವರು ಬಾಯನ್ನ ತೆಗಿಬೇಕೇ ಹೊರತು ಬೇರೆದಕ್ಕಲ್ಲ. ವ್ರತಂ ಎಂದರೆ ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಅಮಾನಿತ್ವಂ, ಅದಂಭಿತ್ವಂ, ಆತ್ಮ ಗೌರವಕ್ಕೆ ಅಪೇಕ್ಷೆ ಪಡದೆ ಮತ್ತು ತನ್ನ ವೈಯಕ್ತಿಕ ಸ್ಥಿತಿಯ ಬಗ್ಗೆ ಗರ್ವ ಪಡದೆ ವ್ರತವನ್ನ ಕೈಗೊಳ್ಳಬೇಕು. ಅಹಿಂಸಾ ಎಂದರೆ ಹಿಂಸೆಯನ್ನು ಮಾಡದಿರುವುದು. ಜ್ಞಾನವನ್ನು ಮತ್ತು ಪರಿಪೂರ್ಣತೆಯನ್ನು ಪಡೆಯಲು 18 ಬಗೆಯ ಪ್ರಕ್ರಿಯೆಗಳಿವೆ. ಕರ್ದಮ ಮುನಿಯು ತನ್ನ ವ್ರತದ ಮೂಲಕ ಆತ್ಮ ಸಾಕ್ಷಾತ್ಕಾರದ ಎಲ್ಲ ತತ್ವಗಳನ್ನು ಸ್ವೀಕರಿಸಿಕೊಂಡನು. ಇಲ್ಲಿ ವ್ರತಂ ಅಂತಂದ್ರೆ ಏನು ಅಂದ್ರೆ ಅಮಾನಿತ್ವಂ, ಅದಂಭಿತ್ವಂ ಅಂತ ಹೇಳ್ತಾರೆ. ಭಗವದ್ಗೀತೆನಲ್ಲಿ ಭಗವಂತ ಹೇಳಿರುವಂತ ವಿಚಾರ. ಆತ್ಮ ಗೌರವ ನನಗೆ ಸಿಗಬೇಕು ಅಂತ ಅಪೇಕ್ಷೆನೂ ಪಡಬಾರ್ದು. ಮತ್ತೆ ನಾನ್ ಯಾವ ಒಂದು ಸ್ಥಿತಿಯಲ್ಲಿದ್ದೀನೋ ಆ ವೈಯಕ್ತಿಕ ಸ್ಥಿತಿ ಬಗ್ಗೆ ನನಗೆ ಗರ್ವನೂ ಇರಬಾರದು, ಅಹಂಕಾರನೂ ಇರಬಾರದು, ಮತ್ತೆ ಅವರು ನನ್ನನ್ನು ಹೊಗಳ್ಳಿ ಅಂತ ಕೂಡ ಇರಬಾರದು. ಇದೆರಡನ್ನೂ ಬಿಟ್ಟಿದ್ರೆ ಅದು ವ್ರತ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಅಹಿಂಸೆ ಅಂದ್ರೆ ಏನು? ಹಿಂಸೆಯನ್ನ ಮಾಡದೇ ಇರುವಂಥದ್ದು. ಈಗ ಜ್ಞಾನವನ್ನಾಗಿರ್ಬಹುದು, ಪರಿಪೂರ್ಣತೆಯನ್ನ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಅಂತ ನಾವು ಏನ್ ಹೇಳ್ತೀವೋ ಅದನ್ನ ಪಡ್ಕೊಳ್ಳೋದಕ್ಕೆ 18 ಬಗೆಯ ಪ್ರಕ್ರಿಯೆಗಳಿದೆ. ಅದ್ರಲ್ಲಿ ನಾವು ಯಾವುದನ್ನಾದ್ರೂ ನಾವು ಉಪಯೋಗಿಸ್ಕೊಂಡು ಹೋಗ್ಬೋದು. ಇಲ್ಲಿ ಕರ್ದಮ ಮುನಿಗಳು ತಮ್ಮ ವ್ರತದ ಮೂಲಕ ಆತ್ಮ ಸಾಕ್ಷಾತ್ಕಾರದ ಎಲ್ಲ ತತ್ವಗಳನ್ನು ಕೂಡ ಸ್ವೀಕಾರ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಎಷ್ಟು ಮಾತಾಡ್ತೀವಿ ಅಂದ್ರೆ ಅದು ಎಲ್ಲ ಯಾವುದೂ ಬೇಡದೇ ಇರೋದೆ. ಆದ್ರೆ ನಾವು ಮಾತನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಯಾವುದು ಮಾತಾಡಿದ್ರೆ ಉಪಯೋಗವಾಗುತ್ತೋ, ಒಳಿತಾಗುತ್ತೋ, ಮತ್ತೆ ನಮಗೂ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು, ಆ ರೀತಿ. ಅದರಲ್ಲೂ ನಮಗೆ ಒಂಥರ ಅಹಂಕಾರ, ನಾನು ಇದು ಮಾಡ್ತಾ ಇದ್ದೀನಿ ಅನ್ನೋದು ಬರಬಾರ್ದು. ಆಮೇಲೆ ಬೇರೆ ಏನೋ ಒಂದು ಗೌರವ ಅವರಿಂದ ನನಗೆ ಸಿಗಬೇಕು ಅನ್ನೋದನ್ನು ಕೂಡ ನಾವು ಅಪೇಕ್ಷೆ ಪಡಬಾರ್ದು. ಈ ರೀತಿ ಎಲ್ಲ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಈಗ ನಮಗೆ ಮೌನ ಅಂತಂದ್ರೆ ಕರೆಕ್ಟಾಗಿ ಏನು ಅಂತ ಗೊತ್ತಾಯ್ತಲ್ವಾ? ಈ ರೀತಿ ಮೌನವನ್ನ ಧರಿಸಿದ್ರೆ ನಾವು ಭಗವಂತನನ್ನ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಕರ್ದಮ ಮುನಿಗಳು ಈ ರೀತಿಯ ಮೂಲಕನೇ ಅವರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅವರು ಏನೇನೆಲ್ಲ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ.